ಕಳೆದ 8-9 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲೇ ಇರುವಂತ ದರ್ಶನ್ಗೆ ಒಂದು ಆಶಾಕಿರಣ ಇತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಸಿಗಬಹುದು ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತು. 1 ವರ್ಷ ಮತ್ತೆ ಬೇಲ್ಗೆ ನೀವು ಅರ್ಜಿಯನ್ನೇ ಹಾಕಬೇಡಿ ಅಂತೇಳಿ ಸ್ಪಷ್ಟ ನಿರ್ದೇಶನವನ್ನ ಕೊಡ್ತು. ಸುಪ್ರೀಂ ಕೋರ್ಟ್ನ ಈ ನಿರ್ದೇಶನದಿಂದ ದರ್ಶನ್ ಜೈಲಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಂತೆ. 1 ವರ್ಷ, ಮುಂದಿನ 1 ವರ್ಷ ಬೇಲ್ ಸಿಗಲ್ಲ, ಮುಂದೇನ್ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ದರ್ಶನ್ ಇದ್ದಾರೆ. ಈ ನಡುವೆ ಇವತ್ತು ದರ್ಶನ್ ಮದುವೆಯ ವಾರ್ಷಿಕೋತ್ಸವ, ಪತ್ನಿಯ ಒಳ ಸಂದರ್ಶನದ ಮನವಿ ಪುರಸ್ಕಾರ ಆಗಿದೆ. ಇವತ್ತು ಪತ್ನಿ ಮಗನನ್ನ ಭೇಟಿ ಮಾಡಲಿದ್ದಾರೆ ದಾಸ. ಜೈಲಿನ ಕೊಠಡಿ ಒಳಗಡೆ ಕುಟುಂಬದವರಿಗೆ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಸುಮಾರು ಒಂದು ಅರ್ಧ ಗಂಟೆ ಮಾತಾಡಕ್ಕೆ ಅವಕಾಶ ಇದೆ. ಒಟ್ಟು 5 ಜನಕ್ಕೆ ಜೈಲಿನ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜೈಲಿನ ಕೊಠಡಿ ಒಳಗಡೆ ಬರೋದಕ್ಕೆ, ಮಾತುಕತೆಯನ್ನ ಮಾಡೋದಕ್ಕೆ. ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹ ದರ್ಶನ್ಗೆ ಕುಟುಂಬ ಧೈರ್ಯವನ್ನ ತುಂಬಲಿದೆ. ಇನ್ನೊಂದು ಕಡೆ ಇವತ್ತು ವೆಡ್ಡಿಂಗ್ ಆನಿವರ್ಸರಿ, ದರ್ಶನ್ ಮತ್ತೆ ವಿಜಯಲಕ್ಷ್ಮಿದು 23ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಹೊರಗಡೆ ಇದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಅದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕಾರಣ ಕಾನೂನಿನ ಚೌಕಟ್ಟಿನಲ್ಲಿ ದರ್ಶನ್ ಸಿಕ್ಕಾಕೊಂಡ್ಬಂದಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ 23ನೇ ವಿವಾಹ ವಾರ್ಷಿಕೋತ್ಸವ ಇವತ್ತು ಭಾವುಕ ಪೋಸ್ಟ್ ಅನ್ನ ಹಾಕಿದ್ದಾರೆ. ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ದರ್ಶನ್ ಕೈ ಹಿಡಿದಿರುವಂತಹ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಪ್ರಪಂಚವೇ ತಿರುಗಿ ಬಿದ್ರು ನಾನಿನ್ನ ಜೊತೆಗಿರುವೆ, ಏನೇ ಆದ್ರೂ ಕೈ ಬಿಡೋದಿಲ್ಲ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಭಾವುಕವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ವಿಜಯಲಕ್ಷ್ಮಿ ಅವರ ಗುಣದ ಬಗ್ಗೆನೇ ತುಂಬಾ ಚರ್ಚೆಗಳಾಗ್ತಿತ್ತು. ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರ್ ಆದಾಗಿನಿಂದಲೂ ಕೂಡ ಪರ ಸ್ತ್ರೀಗೋಸ್ಕರ, ಯಾರಿಗೋಸ್ಕರನೋ ಈ ರೀತಿ ಕೊಲೆ ಮಾಡಿ ದರ್ಶನ್ ಜೈಲು ಪಾಲಾದ್ರೂ ಕೂಡ ಹೆಂಡತಿ ಬಿಟ್ಕೊಡ್ತಾ ಇಲ್ಲ, ವಿಜಯಲಕ್ಷ್ಮಿ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ಅತ್ತಿಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಬಗ್ಗೆ ಅಂದ್ರೆ ವಿಜಯಲಕ್ಷ್ಮಿ ಬಗ್ಗೆನೇ ತುಂಬಾ ಪ್ರಶಂಸೆಯ ಮಾತುಗಳನ್ನ, ಮೆಚ್ಚುಗೆ ಮಾತುಗಳನ್ನ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಭಾವುಕವಾಗಿ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿ, ಒಂದ್ ಕಡೆ ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಷನ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಇಲ್ಲ. ಕಾರಣ ಗೊತ್ತೇ ಇದೆ ಎಲ್ರಿಗೂ, ಜೈಲು ಪಾಲಾಗಿರೋದು. ಈಗ ಒಳ ಸಂದರ್ಶನಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ಅವಕಾಶ, ಮತ್ತೆ 5 ಜನ ಬರ್ತಾರೆ ಅಂತ ಮುಂಚಿತವಾಗಿ ತಿಳಿಸಿದಾರ ಯಾರ್ಯಾರು ವಿಸಿಟ್ ಮಾಡ್ತಿದ್ದಾರೆ ಅಂತ? ಶರ್ಮಿತಾ, ಇವತ್ತು ಮಧ್ಯಾಹ್ನ 3 ರಿಂದ 4 ಗಂಟೆ ಸುಮಾರಿಗೆ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಮಗ ಇಬ್ರು ಕೂಡ ಭೇಟಿಯಾಗೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿದೆ. ಏನು ಜೈಲಿನ ಅಧೀಕ್ಷಕರು ಕೂಡ ಈಗಾಗಲೇ ಇದ್ರ ಬಗ್ಗೆ ಏನು ಅವರಿಗೆ ಒಂದು ಅನುಮತಿಯನ್ನು ಕೂಡ ಕೊಟ್ಟಿರೋದು. ಆದ್ರಿಂದ 3 ರಿಂದ 4 ಗಂಟೆ ಸಮಯ ಏನಿದೆ, ಈ ಒಂದು ಅವಧಿಯಲ್ಲಿ ಕೇವಲ 30 ನಿಮಿಷಗಳ ಒಂದು ಭೇಟಿಗೆ ಒಂದು ಅವಕಾಶವನ್ನ ಈಗ ಜೈಲಿನ ಅಧೀಕ್ಷಕರು ಕೂಡ ಕೊಟ್ಟಿರೋದು. ಆದ್ರಿಂದ ಮಧ್ಯಾಹ್ನ ಏನು ದರ್ಶನ್ ಈಗ ತಮ್ಮ ಪತ್ನಿ ಮತ್ತೆ ಪುತ್ರನನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಏನು ಇವತ್ತು ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಇದೆ. ಮತ್ತೆ ಇದಕ್ಕೂ ಮಿಗಿಲಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಸಲ್ಲಿಸಿದ ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು. ಅದರಿಂದ ಅವರು ಕೂಡ ಜೈಲಿನಲ್ಲಿ ಸಾಕಷ್ಟು ಮಾನಸಿಕವಾಗಿ ಕುಗ್ಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಅದರಿಂದ ಅವರಿಗೆ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂತದ್ದು, ಮತ್ತೆ ಇವತ್ತು ವಿವಾಹ ವಾರ್ಷಿಕೋತ್ಸವ ಇರೋದ್ರಿಂದ ಅಲ್ಲಿ ಅವ್ರ ಜೊತೆ ಮಾತನಾಡೋದಕ್ಕೆ ಕೂಡ ಈಗ ಇಬ್ರು ಮುಂದಾಗ್ತಾ ಇರೋದು. ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಮೊದಲು ಕೂಡ ನಟ ದರ್ಶನ್ ಒಂದು ಜೈಲಿನ ಅಧೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿರ್ತಾರೆ. ಮತ್ತೆ ಮೇ 16ನೇ ತಾರೀಕು ವಿಜಯಲಕ್ಷ್ಮಿ ಅವರು ಕೂಡ ಡಿಜಿಪಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಕೂಡ ಮನವಿ ಪತ್ರವನ್ನು ಕೊಟ್ಟು ದರ್ಶನ್ ಭೇಟಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಆದ್ರಿಂದ 2 ಪ್ರತ್ಯೇಕ ಅರ್ಜಿಗಳು ಕೂಡ ಸಲ್ಲಿಕೆ ಆಗಿರೋದ್ರಿಂದ ಇದನ್ನ ಜೈಲಿನ ಕಾರಾಗೃಹ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತೆ ಜೈಲಿನ ಅಧಿಕಾರಿಗಳು ಕೂಡ ಚರ್ಚೆ ನಡೆಸಿ ಒಂದು ಅನುಮತಿಯನ್ನು ಕೂಡ ಈಗ ಕೊಟ್ಟಿರೋದು. ಆದ್ರಿಂದ ಮಧ್ಯಾಹ್ನ 3 ರಿಂದ 4 ಗಂಟೆ ಏನಿದೆ, ಈ ಒಂದು ಸಮಯದಲ್ಲಿ ಕೇವಲ 30 ನಿಮಿಷಗಳ ಕಾಲ ಭೇಟಿಯನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಕೂಡ ಜೈಲಿನ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಜೈಲಿನ ಸೂಪರ್ ಏನು ಅಧೀಕ್ಷಕರ ಒಂದು ಭದ್ರತೆ ಇರುತ್ತೆ, ಮತ್ತೆ ಸಿಸಿಟಿವಿ ಇರುತ್ತೆ, ಮತ್ತೆ ಐವರು ಭೇಟಿ ಮಾಡಿ ಒಂದು ಅವ್ರ ಜೊತೆ ಮಾತುಕತೆ ಮಾಡಬಹುದು ಅಂತೇಳಿ ಈಗ ಒಂದು ಅವಕಾಶವನ್ನು ಕೂಡ ಕೊಟ್ಟಿರೋದು. ಆದ್ರೆ 5 ಜನ ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಸ್ಪಷ್ಟವಾದ ಮಾಹಿತಿ ಇನ್ನು ಸಿಕ್ಕಿಲ್ಲ. ಆದ್ರೆ ಪುತ್ರ ಮತ್ತೆ ಪತ್ನಿ ಜೊತೆ ಮಾತನಾಡೋದು ಕೂಡ ಕನ್ಫರ್ಮ್ ಆಗಿರೋದು. ಆದ್ರೆ ಉಳಿದ 3 ಯಾರು ಅವ್ರ ಜೊತೆ ಇರ್ತಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟವಾದ ಮಾಹಿತಿ ಸಿಗಬೇಕಾಗುತ್ತೆ. ಆದ್ರೆ ಈ ಒಂದು ಭೇಟಿಯ ಸಮಯದಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಇರುತ್ತೆ. ಯಾಕಂದ್ರೆ ಕೇವಲ ಕುಟುಂಬದವರು ಮಾತ್ರ ಭೇಟಿಗೆ ಅವಕಾಶ ಇರೋದಿಲ್ಲ. ಅಲ್ಲಿ ಒಬ್ಬ ವಾರ್ಡರ್ ಅಥವಾ ಜೈಲರ್ ಅನ್ನು ಕೂಡ ನೇಮಕ ಮಾಡಿ ಅವರ ಸಮ್ಮುಖದಲ್ಲಿ ಒಂದು ಭೇಟಿಯನ್ನ ಮಾಡಬೇಕು. ಮತ್ತೆ ಸಿಸಿಟಿವಿ ಕೂಡ ಅಳವಡಿಕೆ ಮಾಡಿರ್ತಾರೆ. ಮತ್ತೆ ಜೈಲಿನ ಒಂದು ನಿಯಮಾವಳಿ ಪ್ರಕಾರ ಅವರು ಯಾರ್ಯಾರು ಭೇಟಿ ಆಗ್ತಾರೆ ಅವರ ಸಂಪೂರ್ಣ ಮಾಹಿತಿಯನ್ನ ಒಂದು ಅಧಿಕೃತ ದಾಖಲೆ ಏನು ವಿಸಿಟಿಂಗ್ ಬುಕ್ ಏನಿದೆ ಅದರಲ್ಲಿ ಕೂಡ ನೋಂದಣಿ ಮಾಡಬೇಕಾಗುತ್ತೆ. ಜೈಲಿನ ಅಧೀಕ್ಷಕರು ಒಂದು ಅನುಮತಿ ಪತ್ರ ಸಿಕ್ಕ ಬಳಿಕ ಈ ಒಂದು ಭೇಟಿಗೆ ಅವಕಾಶ ಇರುವಂತದ್ದು. ಶರ್ಮಿತಾ, ಮತ್ತೊಂದು ವಿಷಯ ನಾವಿಲ್ಲಿ ಮಾತಾಡಲೇಬೇಕು. ಯಾಕಂದ್ರೆ ದರ್ಶನ್ ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿದ್ದಾಗ್ಲಿಂದ ಕೂಡ ಜೈಲಿಂದ
ಗಂಡನನ್ನ ಪಾರು ಮಾಡಿ ಕರ್ಕೊಂಡು ಬರಬೇಕು, ಹೊರಗಡೆ ಕರ್ಕೊಂಡು ಬರಬೇಕು ಅಂತ ವಿಜಯಲಕ್ಷ್ಮಿ ಎಷ್ಟು ಹೋರಾಟಗಳನ್ನ ನಡೆಸಿದ್ದಾರೆ. ಅದು ಕಂಟಿನ್ಯೂ ಆಗಿದೆ, ಇಲ್ಲ ಅಂತಲ್ಲ. ಈ ಸಂದರ್ಭದಲ್ಲಿ ಆಕೆ ಹಾಕಿರುವಂತಹ ಭಾವುಕ ಪೋಸ್ಟ್ ಫೈನ್. ಥ್ಯಾಂಕ್ ಯು ಮುನಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಅಂದ್ರೆ ವಿವಾಹ ವಾರ್ಷಿಕೋತ್ಸವ ಸಂದರ್ಭ ಅದು 2 ವರ್ಷದ ಹಿಂದೆ ನೋಡಿದ್ವಿ ನಾವು. ಅಂದರೆ 2024ರಲ್ಲಿ ದುಬೈನಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು ದರ್ಶನ್ ಮತ್ತೆ ವಿಜಯಲಕ್ಷ್ಮಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ವಿಡಿಯೋಸ್ ಮತ್ತೆ ಫೋಟೋಸ್. ಅದು ಪವಿತ್ರ ಗೌಡ ಕೆಂಗಣ್ಣಿಗೆ ಗುರಿ ಆಗುತ್ತೆ. ಅಂದರೆ ನನ್ನನ್ನು ಕರ್ಕೊಂಡು ಹೋಗಬೇಕು, ಆಕೆಗೆ ಏನು ಕೊಡಿಸ್ತಾರೆ ನನಗೂ ಕೊಡಿಸ್ಬೇಕು ಅನ್ನೋ ಒಂದು ಹಠಮಾರಿ ಹೆಂಗಸಾಗಿರ್ತಾಳೆ ಪವಿತ್ರ ಗೌಡ. ಅಲ್ಲಿಂದ ಶುರುವಾಗುತ್ತೆ. ಪವಿತ್ರ ಸಿಟ್ಟನ್ನು ತಣಿಸುವಂತ ನಿಟ್ಟಿನಲ್ಲಿ ದರ್ಶನ್ ಕಾನೂನನ್ನ ಕೈಗೆತ್ಕೊಳ್ತಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಕರ್ಕೊಂಬಂದು ಇಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಸದ್ಯಕ್ಕೆ ಫೇಸ್ ಮಾಡ್ತಾ ಇದ್ದಾರೆ.